ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಅಡಿದಾವರಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ಸದ್ಗುರು ಅಭಿನವ ನಿಜ ಗುಣಗುರುಗಳ ಪಾದಾರವಿಂದಕ್ಕೆ ಹಣಿಮಣಿದು, ಹಾಗೂ ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಸೋದರ ಸೋದರಿಗೆ ಶರಣಾರ್ಥಿಗಳು. ಪರಮಾರ್ಥ ಗೀತೆ ಎಂಬುದು ಆಗಲೇ ಗ್ರಂಥ ಮುಗಿದ ಮಂಗಲ ಆಗಿದೆ. ಒಂದು ನಿರ್ಮಾಣೀಯ ಕಾರ್ಯಕ್ರಮ ಇರುವುದರಿಂದ ಒಂದು 2-3 ದಿವಸದಲ್ಲಿ ಏನಾದರೂ ಬದಲಾವಣೆ ಮಾಡಿ ಮತ್ತೊಂದು ಬೇರೆ ಗ್ರಂಥ ಶುರು ಮಾಡೋಣ ಅಂತ ಗುರುಗಳು ತಿಳಿಸಿದ್ರು. ಈಗ ನಿನ್ನೆ ಮೊನ್ನೆ ಮತ್ತೆ ಬೇರೆ ಜನರಲ್ ಆಗಿ ವಿಷಯವನ್ನು ತಗೊಂಡು ಅದೇ ಸತ್ಸಂಗದ ವಿಚಾರವನ್ನು ನಿಮಗೆಲ್ಲ ತಿಳಿಸುತ್ತಾ ಬಂದಿದ್ದಾರೆ. ಅದರಂತೆ ಈಗ ನಾವು ನಿತ್ಯ ಶಾಸ್ತ್ರ ಶ್ರವಣವನ್ನು ಮಾಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಅದಕ್ಕೆ ಆ ಶಾಸ್ತ್ರ ಶ್ರವಣದ ಬೆಲೆ ಎಂಥದ್ದು, ಎಷ್ಟಿರ್ತದ, ಹೇಗಿರ್ತದ, ಕೇಳಿದ್ರೆ ಏನಾಗ್ತದ, ಕೇಳದಿದ್ರೆ ಏನಾಗ್ತದ ಅಂದ್ರೆ ಸತತವಾಗಿರಬೇಕದು. ಆ ಸತ್ಸಂಗ ಅನ್ನುವಂಥದ್ದು ಯಾವಾಗಲೂ ಇರಲೇಬೇಕು. ಅಂಥ ದಿವಸ ಮಾತ್ರ ಅದು ಮತ್ತೆ ಈ ಸಂಸಾರ ಎಂಬ ಮೋಹಮಾಯಲ್ಲಿ ಸಿಲುಕಿ ಮತ್ತೆ ನಮ್ಮನ್ನು ಬಹುಕ್ಕೆ ಗುರಿ ಮಾಡ್ತಿರ್ತದೆ. ಅದ್ರ ಸಲುವಾಗಿ ಅದಕ್ಕೆ ಸತ್ಸಂಗತ್ವಂ ನಿಸ್ಸಂಗತ್ವಂ, ನಿಸ್ಸಂಗತ್ವಂ ನಿರ್ಮೋಹತ್ವಂ, ನಿರ್ಮೋಹತ್ವಂ ನಿಶ್ಚಲತತ್ವಂ, ನಿಶ್ಚಲತತ್ವಂ ಮೋಕ್ಷ ಪ್ರಾಪ್ತಿತ್ವ ಮನೋರ್ಲಯ ಅಂಥೇಳಿ ಹೇಳ್ಕೊತ ಬಂದಾರಲ್ಲ ಶರಣರು. ಆ ಸತ್ಸಂಗದ ಮಹಿಮೆ ಇಷ್ಟ ಅಂತ ಹೇಳಕ್ಕೆ ಬರಲ್ಲ. ಆ ಸದ್ಗುರುನಾಥ ಯಾವ ಉಪಾಯದಿಂದ ನಿಮ್ಮೆಲ್ಲರ ಮನಸ್ಸನ್ನು ಅಂದ್ರೆ ವಿಮುಖವಾದ ಮನಸ್ಸನ್ನು ಏಕಮುಖವಾಗಿ ಮಾಡ್ತಾನಲ್ಲ, ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಆ ಸದ್ಗುರುವಿನ ಒಂದು ಕೃಪೆ ಬರಬೇಕಂದ್ರೆ ಅಲ್ಲಿ ಬಸವಣ್ಣವ್ರು ಏನು ಹೇಳ್ತಾರೋ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನುವುದಯ್ಯ, ನೀನು ಒಲಿದರೆ ವಿಷವು ಅಮೃತವಾಹುದಯ್ಯ, ನೀನು ಒಲಿದರೆ ಕೂಡಲ ಸಂಗಮ ದೇವ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಅಂತ ಅವ್ರು ಹೇಳಿದರು. ಒಟ್ಟಿನ ಮೇಲೆ ಈ ಸತ್ಸಂಗ ಸದ್ಗುರು ಸಾನ್ನಿಧ್ಯ ಇತ್ತಂದರೆ, ಅವನ ಕೃಪೆ ಆಯ್ತಂದರೆ ನಮಗೆ ನೀನು ಒಲಿದರೆ ವಿಷಾಣ ಅಮೃತ ಆಗ್ತದಂತಾರೆ. ನೀನು ಒಲಿದರೆ ಕೊರಡು ಕೊಣರುವುದೆಯ. ಒಂದು ಒಣಗಿದ ಬಡ್ಡೆ ಗಿಡದ ಒಂದು ಕಟ್ಟಿಗೆ ಅವನ ಕೃಪೆ ಇತ್ತಂದ್ರೆ ಅದು ಚಿಗುರ್ತದ ಅಂತ್ರಿ, ಹೂ ಬಿಡ್ತದ, ಹಣ್ಣು ಬಿಡ್ತದ, ಅದು ಮತ್ತೆ ಮರವಾಗಿ ಬೆಳೀತದ. ನೀನು ಒಲಿದರೆ ಕೊರಡು ಕೊಣರುವುದೆಯ, ನೀನು ಒಲಿದರೆ ಬರಡು ಹಯನುವುದೆಯ. ಅಂದರೆ ಹಾಲು ಕೊಡದಂಥ ಆಕಳ ಸಹಿತ ಹಾಲು ಕೊಡ್ತಾವು. ನೀನು ಒಲಿದರೆ ವಿಷವು ಅಮೃತವಾಗುವುದೆಯ. ಅದು ವಿಷ ಇದ್ದರೂ ಸಹಿತ ಅವನ ಕೃಪೆ ಹೊಂದಿರ್ತಾರೆ, ಅವನ ದೃಷ್ಟಿ ಬಿತ್ತಂತಂದರೆ ಆ ವಿಷನ ಅಮೃತ ಆಗಿ ಪರಿಣಮಿಸ್ತದ. ಅದು ನಮಗೆ ಹಿತಕಾರಿ ಆಗ್ತದ. ಅಂದ್ರೆ ಆ ಸದ್ಗುರುವಿನ ಒಂದು ವಾಣಿ ಮಾತು, ಈ ತತ್ವಜ್ಞಾನದ ವಿಚಾರ ಅರಿವು ಅನ್ನುವಂಥ ಒಂದು ಮಾತ ಈ ಸಂಸಾರದ ಜಂಜಾಟದಲ್ಲಿ ಬಿದ್ದು ಒದ್ದಾಡ್ತಾ ಇರೋದಲ್ಲ ನಾವು, ಅದೇ ಒಂದು ವಿಷ ಇದ್ದಂಗೆ. ಆ ವಿಷನ್ನ ಅವರು ಅಮೃತಮಯವಾಗಿ ಪರಿಣಮಿಸಿ ಪರಿವರ್ತನೆ ಮಾಡಿ ನಮಗೆಲ್ಲರಿಗೂ ಅಮೃತವನ್ನು ಉಣಬಡಿಸ್ತಾರೋ. ಅದಕ್ಕೆ ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ನೋಡ್ರಿ, ಇಲ್ಲೇ ಸಕಾಮದ್ದು ಬಂತು, ನಿಷ್ಕಾಮದ್ದು ಬಂತು, ಜ್ಞಾನನೂ ಬಂತು, ಸಕಲ ಭೋಗ ಭಾಗ್ಯಗಳು ಬಂದು ಎಲ್ಲವೂ ದೊರೀತದ. ಅವರವರ ಅಪೇಕ್ಷೆಯ ಮೇರೆಗೆ ಅವ್ರು ಯಾವುದ್ರ ಮೇಲೆ ಇಟ್ಟ, ಯಾವ ಗುರಿ ಇಟ್ಟ ಆ ಭಗವಂತನ ಪ್ರಾರ್ಥಿಸ್ತಾರೋ, ಆ ಸದ್ಗುರುನಾಥನ ಶರಣ ಹೋಗ್ತಾರೋ ಅವ್ರಿಗೆ ಅವರವರಂತೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಬಂದು ನಮ್ಮ ಮುಂದೆ ನಿಲ್ತಾವಂತಾರೆ. ಅಂಗೈಯಲ್ಲಿಯೇ ನೆಲ್ಲಿಕಾಯಿ ಅಂತೆ. ಅವು ನಮಗೆ ಇಷ್ಟೆಲ್ಲ ಆಗ್ಬೇಕಾದ್ರೂ ಅಲ್ಲೇ ಗುರುಕೃಪೆನ ಬೇಕು. ಆ ಗುರುಕೃಪೆ ಪಡ್ಕೋಬೇಕಂದ್ರೆ ಮತ್ತು ನಾವು ಸೇವಾದಿಗಳನ್ನು ಮಾಡಬೇಕು, ಸದ್ಗುರುವಿಗೆ ಶರಣಾಗತರಾಗಬೇಕು. ಈ ರೀತಿಯಾಗಿದ್ದಾಗ ಪರಮಾತ್ಮ ಸರ್ವಾಂತರ್ಯಾಮಿ. ಮತ್ತು ಅವ ಇಲ್ಲದ ಜಾಗನೇ ಇಲ್ಲ, ಅವ ಎಲ್ಲ ಕಡೆ ನೋಡ್ದವನು.
ನಮ್ಮಲ್ಲಿರುವಂಥ ಅವಗುಣಗಳನ್ನು ಯಾವುದ್ಯಾವುದೋ ಒಂದೊಂದು ರೂಪದಿಂದ ಅವ ನಮ್ಮನ್ನು ಕಳಿತಾನು. ಅನೇಕ ರೀತಿಯಿಂದ ನಮ್ಮಲ್ಲಿರುವಂಥವು ನಾವು ಎಷ್ಟೇ ಕೇಳಿದೆವು ಎಷ್ಟೇ ಹೇಳಿದೆವು ಅಂದರೂ ಕೆಲವೊಂದು ಜನ್ಮ ಜನ್ಮಾಂತರದ ಬಂದ ಅಂಟುಕೊಂಡಿರ್ತಾವೆ. ಅವು ಎಷ್ಟೋ ನಾವು ಕೇಳಿ ಕೇಳಿ ತಿಳಿದಂಗೆ ಆಗ್ತಿರ್ತದೆ, ಮತ್ತು ಬಿಟ್ಟಂಗೆ ಮಾಡ್ತಿರ್ತೀವಿ, ಮತ್ತು ಹಿಡಿತಿರ್ತೀವಿ. ಅವು ಬಂದು ನಮಗೆ ಬಾಧೆ ಕೊಡ್ತಿರ್ತಾವೆ, ಮುಂದೆ ಜನ್ಮಕ್ಕೆ ಗುರಿ ಆಗ್ತಿರ್ತೀವಿ. ಈ ರೀತಿಯಾಗಿ ಇದ್ದಾಗ ನಾವು ಏನು ಮಾಡಬೇಕು, ಮತ್ತು ನಿತ್ಯ ಸತ್ಸಂಗಕ್ಕೆ ಬರಬೇಕು. ನಿತ್ಯ ಗುರು ಧ್ಯಾನ, ಗುರುಸ್ಮರಣೆ, ಸತ್ಸಂಗಕ್ಕೆ ಬಂದ್ರೆ ಆ ಗುರುನಾಥ ಯಾವುದೇ ರೂಪದಿಂದ ನಮ್ಮಲ್ಲಿರುವಂಥ ಅಜ್ಞಾನವನ್ನು ದೂರೀಕರಿಸ್ತಾನೋ, ಸುಜ್ಞಾನವನ್ನು ನೀಡ್ತಾನೋ. ಅದಕ್ಕೆ ನಾವೇನು ಮಾಡಬೇಕಾಗಿದೆ ಈಗ, ಒಟ್ಟು ಆ ಸದ್ಗುರುನಾಥನ ಸೇವಾದಿಗಳನ್ನು ಮಾಡಬೇಕು. ಅವನಿಗೆ ಶರಣಾಗತನಾಗಿ ಆ ಸದ್ಗುರುನಾಥನ ಸೇವಾದಿಗಳನ್ನು ಮಾಡಿದರೆ ಇವರೆಲ್ಲ ಸಂತರು ಶರಣರು ಯಾರು, ಭಕ್ತ ಕುಂಬಾರ, ಸಂತ ತುಕಾರಾಮ, ನಾಮದೇವ, ಇವರೆಲ್ಲ ಭಕ್ತಿ ಪಂಥದಲ್ಲಿದ್ದವರು. ಇವರು ಆ ಭಗವಂತನ ಭಕ್ತಿಯಿಂದ ಒಲಿಸಿಕೊಂಡು ಅವನ ಪ್ರತ್ಯಕ್ಷ ಮಾಡ್ಕೊಂಡು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡವರು. ಅದಕ್ಕೆ ಒಂದು ಸಲ ಏನು ಮಾಡ್ತಾರೋ, ಈಗ ನಿಜಗುಂಡ್ರೆ ಹೇಳ್ತಾರಲ್ಲ, ನನಗೆ ನಾ ಬೇಡವೇನು ಅಭವ ನಿಮ್ಮನ್ನು ಭವಭವದಳು ಮಾಡೆನ ಒಲಿದು ಸುಗುಣ ಸಂತತಿಯ ನಿಂತು. ಪರಮಾತ್ಮ ನಿನ್ನಲ್ಲಿ ನಾ ಬೇಡ್ತಾನು. ಏನು ಬೇಡ್ತಾನಂದ್ರೆ ಬೇಡವೇನು ಅಭವ. ಈ ಪರಮಾತ್ಮ ಹುಟ್ಟು ಸಾವುಗಳಿಲ್ಲದಂಥವನೇ ಅಭವ. ಬೇಡವೇನು ಅಭವ ನಿಮ್ಮನು, ನಿಮ್ಮಲ್ಲಿ ಭವಭವದಳು ಜನ್ಮ ಜನ್ಮಾಂತರದಿಂದ ಮನುಷ್ಯನ ಜನ್ಮ ಕೊಟ್ಟರು ನಾನು ನಿನ್ನಲ್ಲಿ ಬೇಡುದೇನೆಂದ್ರೆ ಸುಗುಣ ಸಂತತಿಯನ್ನು ಕೊಡಂತ. ನಾವು ಸದ್ಗುಣಗಳ ಸಂತತಿಯನ್ನೇ ಕೊಟ್ಟುಬಿಟ್ಟು ನನಗೆ ಬೇಕಾದಷ್ಟು ಜನ್ಮ ಕೊಡು, ಅದರ ಜೊತೆ ಸಂತರ ಸಂಘನ ಕೊಡು, ಸದ್ಗುಣಗಳ ಸಮೂಹವನ್ನು ಕೊಡು. ಕೋಪ ಹೊಂಟದ ತಪವನು, ಹಿಂಗೆಲ್ಲ ನಿಜಗುಂಡ್ರೆ ಅನೇಕ ಹೇಳ್ತಾರಲ್ರಿ. ಅದರದ್ದೇ ಒಂದು ಪದ್ಯನ ಆಯ್ತು ನೋಡು. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಮಮ. ಅದಕ್ಕೆ ಹಂಗೆ ಅವನು ಸದ್ಗುರುನಾಥನಲ್ಲಿ ಕೋಪ ಹೊಂಟದ ತಪವನ್ನು ಬೇಡ್ತಾ ಇದ್ದಾನು. ಒಬ್ಬ ಭಕ್ತನಾದಂಥವ ಭಗವಂತನಲ್ಲಿ ಕೋಪ ಹೊಂಟದ ಅಂದರೆ ಸಿಟ್ಟು ಬರಬಾರ್ದು. ನನ್ನಲ್ಲಿರುವಂಥ ಕ್ರೋಧ ಷಡ್ ವರ್ಗಗಳನ್ನು ಗೆದಿಬೇಕಲ್ಲ ನಾವು. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಇವು 6 ಗುಣಗಳನ್ನ ನಾವು ಗೆದ್ದು ಅಂತಂದ್ರೆ ಅವನೇ ಪರಮಾತ್ಮ ಆಗ್ತಾನೆ. ಅದಕ್ಕೆ ಅಂಥ ತಪವನ್ನು ನನಗೆ ಕೊಡಪ್ಪ ಅಂಥೇಳಿ ಬಂದ್ರೆ ಹೀಗೆ ಒಂದು ಸಲ ತುಕಾರಾಮ ಹೊಳಿ ನದಿ ದಂಡಿ ಮೇಲೆ, ಕೆರೆ ದಂಡಿ ಮೇಲೆ ಕೂತ್ಕೊಂಡು ತುಕಾರಾಮನ ಅಂದರೆ ವಿಠ್ಠಲನ ಧ್ಯಾನ ಮಾಡ್ತಿರ್ತಾನೆ. ವಿಠ್ಠಲ್ ವಿಠ್ಠಲ್ ವಿಠ್ಠಲ ಒಂದು ಅದೇ ಅಲ್ಲ ನಾಮಸ್ಮರಣೆ, ಅದೇ ಅಲ್ಲ. ಆ ನಾಮಸ್ಮರಣೆ ಮಾಡ್ತಾ 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 ಕುಂತ ಆ ಕಡೆಯಿಂದ ಒಂದು 4-5 ಮಂದಿ ಕಳ್ಳರು ಬರ್ತಾರೆ. ಆ ಊರೊಳಗೆ ಹೋಗ್ಕು ಏನಾದರೂ ಯಾರ್ದಾರ ಒಂದು ದೊಡ್ಡ ಮನೆ ನೋಡಿಕೊಂಡು ಅಥವಾ ಮೊದಲೇ ನೋಡಿರ್ತಾರೋ ದಾಟಿ ಹೋಗುವಾಗ ಅವ್ರು ಏನು ಮಾಡ್ತಾರೋ, ಹೋಗಿ ಇವತ್ತು ಯಾವ ಮನೆ ಕಣ್ಣ ಹಾಕೋನು, ಎಲ್ಲಿ ಹೋದ್ರೆ ನಮ್ಗೆ ಹೆಣ್ಣು ಸಿಗ್ಬೋದು, ಯಾವ ಉಪಾಯ ಮಾಡೋನು ಅಂತೇಳಿ ಮಾತಾಡ್ಕೊಂತ ಬರ್ತಿರ್ತಾರೋ. ಅವ್ನು ತುಕಾರಾಮ ಆ ವಿಠ್ಠಲನ ಧ್ಯಾನದಲ್ಲಿ ಕೆರೆ ದಂಡಿ ಮೇಲೆ ಕೂತ್ಕೊಂಡು ನಮಸ್ಕಾರ ನಮಸ್ಕಾರ ಕೂತ್ಕೊಂಡ ಧ್ಯಾನ ಮಾಡ್ತಿರ್ತಾನೋ. ಅವಾಗ ಆ ಕಳ್ಳರು ಏನು ಮಾಡೋದು, ಈ ಮನುಷ್ಯ ಸ್ವಲ್ಪ ಯಥಾರ್ಥ ಇದ್ದಂಗೆ ಕಾಣ್ತಾನೋ, ಏನೋ ಧ್ಯಾನ ಗುಣ ಮಾಡ್ಕೋತ ಕೂತಾನೋ, ಇವು ನಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು, ಸಹಾಯ ಆಗ್ಬೋದು, ನಾವು ಹೇಗಾದರೂ ಮಾಡಿ ಇವನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ಅಲ್ಲಿ ನಾವು ಯಾವುದೋ ಒಂದು ಮನೆಯಲ್ಲಿ ಕಣ್ಣ ಹಾಕುವಾಗ ಅಥವಾ ಕಳ್ಳತನ ಮಾಡುವಾಗ ಇವನಿಂದ ನಮಗೆ ಸಹಾಯ ಆಗ್ಬೋದು, ಇವನಿಂದ ಉಪಯೋಗ ತಗೊಳ್ಳೋಣ ಅಂಥೇಳಿ ಅವನ್ನ ಎಬ್ಬಿಸಿಬಿಡ್ತಾರೆ. ಏನು ಮಾಡತ್ತಿ ಇಲ್ಲಿ ಹೇಳಲ್ಲಿ ಬಾಯಲ್ಲಿ ನಮ್ಮ ಹಿಂಬಾಲಿ. ಅವ ಆಯ್ತಪ್ಪ ಇದು ಹರಿ ಇಚ್ಛೆ ಅಥವಾ ವಿಠ್ಠಲನ ಇಚ್ಛೆ ಇದ್ದಂಗೆ ಆಗಲಿ ಅಂತೇಳಿ ತಿಳ್ಕೊಂಡು ಅವ್ರು ಕರೆದ್ರೆ ಯಾಕೆ ಕರಿತಾರೆ ನನ್ನ ಏನು ಅಂತ ಕೇಳೋದಿಲ್ಲ. ಅವ ಯಥಾರ್ಥವಾಗಿರ್ತಾನೋ ಮತ್ತು ಶಿವನ ಧ್ಯಾನ ಮಾಡ್ತಾನೆ. ಏನು ಮಾಡಿದ್ರು ಆ ವಿಠ್ಠಲನ ಕಡೆಯಿಂದನೇ ಆಗ್ತಿರ್ತದೆ, ನಡೀತಿರ್ತದೆ. ಮತ್ತು ಅವನ ಹೊರತಾಗಿ ಮತ್ತೆ ಬೇರೆ ಯಾವುದು ನಡೀದಿಲ್ಲ ಅನ್ನುವಂಥ ಅಪಾರವಾದ ನಂಬಿಕೆ ನಾವು ಇಟ್ಕೊಂಡಿರ್ತಾನೆ. ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಅವನು ಒಂದು ದೊಡ್ಡ ಮನೆ ಮೊದಲೇ ನೋಡಿರ್ತಾರೋ, ಮಾಳಿಗೆ ಮನೆ ಇರ್ತದೆ. ಆ ಮಾಳಿಗೆ ಮನೆಯಲ್ಲಿ ಅವನನ್ನು ಮ್ಯಾಲೆ ಹತ್ತಿಸ್ಕೊತಾರೆ ಹಗ್ಗ ಕಟ್ಟಿ. ತಾವು 4 ಮಂದಿ ಹೋಗ್ತಾರೋ. 4 ಮಂದಿ ಹೋಗಿ ಮ್ಯಾಲೆ ಕೂತ್ಕೊಂಡು ನೋಡು ಇಲ್ಲೇ ಮೇಲೆ ಬೆಳಕಿಂದ ಎಂದಿರ್ತಾವಲ್ಲ ಆ ಮಾಳಿಗೆ ಮನೆಯಲ್ಲೇ ನಿನ್ನ ಇಲ್ಲಿ ಕೆಳಗೆ ಇಳಿಸ್ತೇವೆ. ಅಲ್ಲೇ ಒಳಗೆ ರೂಮ್ನಾಗ ಕೋಲೆದಾಗ ಹೋಗಿ ದೊಡ್ಡ ದೊಡ್ಡ ಸಾಮಾನು, ಪೆಟ್ಟಿಗೆ, ಸಂದಕ ಅಥವಾ ಟ್ರಂಕ ಏನಿರ್ತಾವೆ ಅಂಥ ಸಾಮಾನುಗಳನ್ನ ಈ ಹಗ್ಗಕ್ಕೆ ಕಟ್ಟಿ ನೀನು ಬಿಟ್ಟು ಬಿಡಬೇಕು. ನಾವು ಮ್ಯಾಲೆ ಚಕ್ಕೋತೇವೆ, ಅಲ್ಲಿ ಸಾಮಾನು ನಾವು ತಗೋತೇವೆ
ಅವ ಅದೋ ಇದು ಹರಿ ಇಚ್ಛೆನ ಅಂತ ನಾವು ವಿಠಲ್ ಇಚ್ಛೆನ ಅಂತ ನಾವು ಆಯ್ತು ಅಂತೇಳಿ ಕೆಳಗೆ ಇಳಿತಾನು. ಕೆಳಗೆ ಇಳಿಸಿದ ಮೇಲೆ ಮನೆಯೊಳಗೆ ಪಡಸಾಲೆ ಒಳಗೆ ಅಲ್ಲೇ ಇಲ್ಲೇ ಹುಡುಕ್ತಾನು, ಏನು ಸಿಗೋದಿಲ್ಲ ಅವಂಗೆ. ಏನು ಬೇಗ ಯಾವ್ಯಾವುದೋ ಒಂದು ದೊಡ್ಡ ದೊಡ್ಡ ಸಾಮಾನು ಭಾರ ಇರುವಂಥ ಕಟ್ಟಿ ಮ್ಯಾಲೆ ಕಟ್ಟು ಕಳ್ಸಂದೇವಿ, ನೀವು ಕೊಡವಲ್ಲ ಅಂತೇಳಿ ತಿಳಿದ ಅವ ಏನು ಮಾಡ್ತಾನೆ, ಅಡುಗೆ ಮನೆಗೆ ಹೋಗ್ತಾನಂತಾರೆ. ಅಲ್ಲಿ ಆಗಿನ ಕಾಲಕ್ಕೆ ಮತ್ತು ಅವು ಕಲ್ಲಿನ ರುಬ್ಬುಗೊಂಡಿರ್ತಾವಲ್ಲ ರೀ, ಆ ರುಬ್ಬುಗುಂಡು ತೊಗೊಂಡು ಅದಕ್ಕೆ ಹಗ್ಗ ಕಟ್ಟಿ ಇದು ವಜ್ಜೆ ಐತಿ, ಇದು ಭಾರತಿ ಇದನ್ನ ಬೇಕಾದ್ರೆ ಮ್ಯಾಲೆ ಅವ್ರು ಹೇಳ್ಕೊಲ್ರಿ ಅಂತೇಳಿ ಕಟ್ಟಿ ಬಿಟ್ಬಿಡ್ತಾನೋ. ಅವ್ರು ಒಂದು ಹಗರಿ ಏನೋ ಭಾಳ ಹೆಚ್ಚಿನ ಸಾಮಾನು ಪೆಟ್ಟಿಗೆನ ತಂದಿಟ್ಟ ನೀವು ಅಂತೇಳಿ ತಿಳ್ಕೊಂಡ ಅವ್ರು ಏನು ಮಾಡ್ತಾರೆ, ಮ್ಯಾಲೆ ಜಗ್ಗಿ ನೋಡ್ತಾರೆ, ಅದು ಕಲ್ಲಾಗ್ತದೆ. ಓ ಇದು ಎಂಥ ಹುಚ್ಚಿದೆ, ಎಂಥ ಪದ್ಧತಿ ಇದು. ಇನ್ನು ಇವನಿಂದ ನಮಗೆ ಏನು ಕೆಳಗಂತೂ ಇಳಿಸಿದ್ದೇವೆ, ಇನ್ನೂ ಮತ್ತೊಂದು ಕಡೆ ನೋಡಲಿ ಮತ್ತೊಂದು ಕಡೆ ನೋಡಲಿ ಅಂತೇಳಿ ಆಗ್ತಾಯಿತ್ತು ಹೋಗ್ತಾ ಮತ್ತೆ ಹಗ್ಗ ಬಿಡ್ತಾರೆ. ಅಂದ್ರೆ ಮತ್ತೊಂದು ಏನಾದ್ರು ಸಾಮಾನು ಸಿಕ್ಕರೆ ಅದನ್ನಾದ್ರೂ ಕಟ್ಟಿ ಮ್ಯಾಲೆ ಕಳಿಸ್ತಾನಂಥೇಳಿ ಅವ ಅಲ್ಲೇ ಇಲ್ಲೇ ಹುಡುಕೊಂತ ಸರ್ವರಾತ್ರಿ ಎಲ್ಲರೂ ಮಲ್ಕೊಂಡಿರ್ತಾರೆ. ಅವತ್ತು ಏಕಾದಶಿ ದಿವಸ ಇರ್ತದೆ, ಏಕಾದಶಿ ವಿಠಲಂದು. ಅವಾಗ ಅವರು ಒಂದು ದೇವ್ರ ರೂಮ್ನಲ್ಲಿ ಪೂಜೆ ಮಾಡಿ ವಿಠಲ್ನಿಟ್ಟು ತಾಳ ತಂಬೂರಿ ಆಮೇಲೆ ದೀಪ ಹಚ್ಚಿರ್ತಾರು. ಪರಿಪಕ್ವವಾದ ಎಲ್ಲ ಆಹಾರ ಧಾನ್ಯ ಅಂದರೆ ನೈವೇದ್ಯ ಇಂಥವೆಲ್ಲ ಭಾಳ ಸಡಗರದಿಂದ ಶಾಂತ ರೂಪದಿಂದಲೇ ಪೂಜೆ ಮಾಡಿ ಅವರು ರಾತ್ರಿ ಅಲ್ಲೇ ಮಕ್ಕೊಂಡಿರ್ತಾರೆ. ಆವಾಗ ಏನಾಗ್ತದೆ, ಇವ ಅಲ್ಲೇ ಇಲ್ಲೇ ಹುಡುಕಾಡ್ಕೊಂತ ಹೋಗಿ ಅಲ್ಲಿ ಸಿಗೋಲ್ತು ಇಲ್ಲಿ ಸಿಗೋಲ್ತು ಅಂತ ಆ ರೂಮ್ ಹೋಗ್ತಾನೋ, ಅಲ್ಲಿ ನೋಡ್ತಾನೋ, ಅವನು ಭಾವ ಪರವಶನಾಗಿಬಿಡ್ತಾನೋ. ಓ ವಿಠಲ್ ಸಾಕ್ಷಾತ್ ವಿಠಲನ ಇಲ್ಲದನಲ್ಲ, ಅವನ ಫೋಟೋ ಇಟ್ಟಿದ್ದಾರು, ಪೂಜೆ ಮಾಡಿದಾರು, ದೀಪ ಹಚ್ಚಿದಾರು, ತಾಳಗಳನ್ನು ಇಟ್ಟಾರು, ನಾ ಏನು ಮಾಡ್ಬೇಕಿನ್ನ ಅಂತ ಅಂದವನ ಏನು ಮಾಡ್ತಾನೋ, ಆ ತಾಳ ತಗೊಂಡು ಬಾರಿಸುವಂತ ಹರಿನಾಮವೇ ಚಂದ ಇದನ್ನು ನಂಬಿಕೋಬೇಕಂದ ಅಂದಂಗೆ ಆ ವಿಠಲನ ಧ್ಯಾನ ಮಾಡ್ಕೊತ ಹಾಡು ಹೇಳ್ಕೊತ ಅಭಂಗಗಳನ್ನ ಹೇಳ್ಕೊತ ಅಲ್ಲೇ ಕುಂತ ಭಜನೆ ಮಾಡೋಕೆ ಶುರು ಮಾಡ್ತಾನ. ಎಲ್ಲವನ್ನೂ ಮರ್ತು ಬಿಡ್ತಾನೆ. ಇಲ್ಲಿ ಅವ್ರು ನಾನು ಕಳಿಸಿದಾರು ಏನು ಅವ್ಗೆ ಯಾವುದು ಗೊತ್ತೇ ಇರೋದಿಲ್ಲ, ಇವ್ರು ಕಾಳ್ರ ಅನ್ನೋದು ಗೊತ್ತಿರೋದಿಲ್ಲ ಅವನಿಗೆ. ಅವಾಗ ಮನೆಯವರು ಒಬ್ಬೊಬ್ರು ಏನು ಸಪ್ಪಳಕತಿ ದೇವ್ರ ಕೋಲೆದಾಗ ಹಾಡು ಹೇಳ್ದಂಗೆ ಆಕತ್ಲ, ತಾಳದ ನಾದ ಕೇಳಿಸ್ತದಲ್ಲ ಏನಂತೇಳಿ ಬಂದು ಕದ ತೆಗೆದು ನೋಡ್ತಾರೋ. ಇವು ಪ್ರತ್ಯಕ್ಷ ಅಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಿರ್ತಾನೋ. ವಿಠಲನ ಬಂದಾನೋ ಸಾಕ್ಷಾತ್ ರೂಪದಿಂದ. ಈ ಮನುಷ್ಯ ಇಂಥ ಟೈಮ್ನಾಗ ಬರ್ಬೇಕತ್ರಿ, ಏನಿದು ನಮಗೂ ಒಂದು ಆಶ್ಚರ್ಯನಲ್ಲ, ಭಗವಂತ ಮನೆಗೆ ಬಂದಾನು ಅಂತ ಭಾಳ ಸಂತೋಷ ಆಗಿ ಅವನ ಜೋಡಿ ಕುಂತು ಮಾತಾಡಿ ಅವನ್ನ ಕರ್ಕೊಂಡು ಅವನಿಗೇನು ಮಾಡ್ತಾರೋ ಸಕಲ ಪಡಿ ಪದಾರ್ಥಗಳನ್ನಂತೇವಲ್ಲ ಹಂಗೆ ಕೊಟ್ಟು ಅವನಿಗೇನೋ ತಿನ್ನಕ್ಕೆ ಕೊಟ್ಟು ಉಣ್ಣಕ್ಕೆ ಕೊಟ್ಟು ಉಣಿಸ್ತಾರೆ. ಅದಕ್ಕೆ ನೀನು ಇಲ್ಲಿ ತಗೊಳಪ್ಪ, ನಾವು ಕೊಟ್ಟ ವಸ್ತುಗಳನ್ನು ನೀನು ತಗೋ. ಅವನಿಗೆ ಬಟ್ಟೆ ಕೊಡ್ತಾರೋ, ಬರೆ ಕೊಡ್ತಾರೋ, ದುಡ್ಡು ಕೊಡ್ತಾರೋ. ಮತ್ತು ನೀ ಹೆಂಗೆ ಬಂದೆ? ಇಲ್ಲ ನಾವು ಒಬ್ಬನ ಬಂದಿಲ್ಲ, ಯಾರು ಕಳಿಸಿದ್ರು? ಮ್ಯಾಲ ಅದಾರಲ್ಲಿ ನಾನು ವಿಠಲ್ ದೇವನ ಕಳಿಸ್ಯಾನು. ಅವ್ರು ಅಷ್ಟರಲ್ಲಿ ಏನು ಮಾಡ್ತಾರೆ, ಇವು ಬರೋ ತಡ ಆತಂತೇಳಿ ಒಬ್ಬೊಬ್ಬರು ಇಳಿದು ಬಂದು ಕೆಳಗೆ ಮತ್ತು ಮನೆಯೊಳಗೆ ಬಂದು ಅವ್ರು ಹುಡುಕಾಡ್ತಿರ್ತಾರೋ. ಅಷ್ಟರಲ್ಲಿ ಅವ್ರು ಎದ್ದದ್ದು ಆ ವಿಠಲ್ನ ತುಕಾರಾಮನ ಜೋಡಿ ಅವ್ರು ಮಾತಾಡಿದವ್ರಿಗೆಲ್ಲ ಕೇಳಿಸ್ತದ. ಅದಾರು ನಮ್ಮ ಅಣ್ಣ ತಮ್ಮರನ್ನ ಅದಾರು, ನಾ ಅವರೇ ಕಳಿಸ್ಯಾರ ನನ್ನ, ಮತ್ತು ಇಲ್ಲೇ ಅದಾರ ಅವ್ರು ಕಳಿಸ್ಯಾರ, ಅವ್ರು ಕಳಿಸ್ದಲ್ಲಿ ನಾ ಬಂದೇನು ಅಂತ ನಾವು ಯಥಾರ್ಥವಾಗಿ ಹೇಳ್ತೀವಿ. ಅವ್ರು ಎಲ್ಲಿದಾರಪ್ಪ? ಅವರು ನಮಗೆ ದೇವನ ಸಮಾನ, ವಿಠಲನ ಸಮಾನ. ಅವರು ಬರಲಿ, ಅವರು ಪ್ರಸಾದ ತಗೊಳ್ಳಿ, ಅವ್ರನ್ನೂ ನಾವು ಪುರಸ್ಕಾರ ಮಾಡೋಣ ಅಂತೇಳಿ ತಿಳಿದು ಹುಡುಕ್ಯಾಡಕತ್ತಾರೋ. ಅವ್ರು ಅಂಜ್ಕೊಂಡು ನಮ್ಮನ್ನು ಹಿಡಿದು ಹೊಡಿತಾರೋ ಬಡಿತಾರೋ ಅಂಥೇಳಿ ದನಗಳನ್ನು ಕಟ್ಟೋ ಹಕ್ಕಿಯಲ್ಲಿ ಈ ಗಾದ್ಲಿ ಕೆಳಗೆ ಅಡಿಕೊಂಡಿರ್ತಾರೆ. ಅವರು ಹುಡುಗಿ ಹೋಗಿ ನೋಡ್ತಾರೆ, ಇವರು ಸಿಕ್ಬಿಡ್ತಾರಲ್ಲ ಒಬ್ಬೊಬ್ರನ್ನ ಕದ, ಬರ್ರಿಪ್ಪ ಬರ್ರಿ, ನೀವು ದೇವ್ರ ಸಮಾನ, ಎಲ್ಲರೂ ಕೂಡಿ ಬಂದಿರಿ, ಅವನು ಬಂದಾನು, ನೀವು ಬಂದಿದ್ದೀರಿ, ಭಾಳ ಸಂತೋಷ ಅಂತೇಳಿ ಅವ್ರನ್ನೂ ಕರೆಸಿ ಅವ್ರಿಗೂ ಊಟೋಪಚಾರಗಳನ್ನು ಮಾಡಿಸಿ ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಟ್ಟು ತಮ್ಮ ತಿಳಿದಾದಷ್ಟು ಕಾಣಿಕೆಗಳನ್ನು ಕೊಟ್ಟು ಈ ರೀತಿಯಾಗಿ ಮಾಡಿ ಅವ್ರನ್ನ ಕಳಿಸ್ಕೊಡು. ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತದೆ. ಅಲ್ಲಪ್ಪ ಇವ ನಮ್ಮ ಅಣ್ಣ ತಮ್ಮ ನಮ್ಮ ಸಹೋದರ ಅಂತ ಹೇಳಿಬಿಟ್ಟ, ನಾವು ಕಾಡ್ರಂತ ಹೇಳಿಲ್ಲಲ್ಲ ಅಂಥೇಳಿ, ಇವಂಥ ವ್ಯಕ್ತಿ ನಾವಿನ್ನು ಕಳ್ಳತನ ಬಿಡಬೇಕು, ಇವು ನಮ್ಮ ಮನಸ್ಸನ್ನೇ ಪರಿವರ್ತನೆ ಮಾಡಿಬಿಟ್ಟಲ್ಲ, ಭಗವಂತ ದರ್ಶನ ಆದಂಗೆ ಆಯ್ತು ನಮಗೆ, ಇಂಥದನ್ನು ಕೆಟ್ಟ ಕೆಲಸ ನಾವು ಬಿಟ್ಟು ಬಿಡಬೇಕು. ನಾವು ಇವನ ಜೋಡಿ ಬಂದ ಸಹೋದರರಲ್ರಿ, ನಾವು ವಿಠಲನ ಭಕ್ತರನ್ನಲ್ಲ, ನಾವು ಕಾಳ್ರನೇ ಇಲ್ಲ, ನಮಗೆ ಆರೋಪದಿಂದ ಬಂದಿರಿ ನೀವು ಅದನ್ನೆಲ್ಲ ಏನು ತಿಳ್ಕೊಬೇಡ್ರಿ ಅಂತ ಅವ್ರು ಹೇಳಿ ಅವ್ರಿಗೆಲ್ಲರಿಗೂ ಪುರಸ್ಕಾರ ಮಾಡಿ ಕಳಿಸ್ಕೊಡ್ತಾನೆ. ಅಂದಿನಿಂದ ಅವನ ಶಿಷ್ಯರಾಗಿ ಅವರು ಭಾಳ 4 ಮಂದಿ ಸೇರಿ ಈ ಅಭಂಗಗಳನ್ನು ಏನು ರಚನೆ ಮಾಡಿದಾರಲ್ಲ ಯಾರು, ತುಕಾರಾಮ, ಆ ಶಿಷ್ಯರ ಕಡೆಯಿಂದ ಅಭಂಗಗಳನ್ನು ಬರೆಸಿದ ಅಂತೇಳಿ ಬರೀತಾರ್ರಿ. ಆ ರೀತಿಯಾಗಿ ಒಂದು ಸದ್ಗುರುವಿನ ಭೇಟಿ, ಸತ್ಸಂಗದ ಒಂದು
ಒಂದು ನಮಗೆ ಅದರ ಲಾಭ ಪಡಿಬೇಕಂತಂದ್ರೆ ಅಲ್ಲೇ ಎಲ್ಲೋ ಕುಂತವು ಎಲ್ಲೋ ಕೇಳಿದು ಏನೋ ಮಾಡಿದವು ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ನಾವು ಸತ್ಸಂಗಕ್ಕೆ ಬರಬೇಕು. ಸತ್ಸಂಗಕ್ಕೆ ಬಂದ ಸದ್ಗುರುವಿಗೆ ಶರಣಾಗತರಾಗಬೇಕು. ನಾವು ಶಾಸ್ತ್ರ ಶ್ರವಣಾದಿಗಳನ್ನು ಕೇಳಬೇಕು. ಗುರು ಏನು ಹೇಳ್ತಾನೋ, ನಾವು ಎಲ್ಲಿದ್ದೇವೆ, ಎಲ್ಲಿಗೆ ಬಂದು ಏನು ಮಾಡಬೇಕಾಗಿದೆ, ನಮ್ಮಲ್ಲಿರೋ ಗುಣಗಳು ಯಾವುವು, ಅಲ್ಲಿ ಗುರು ಏನು, ಗುಣಗಳು ಏನು, ಇಂಥವನ್ನೆಲ್ಲ ತ್ಯಾಜ್ಯ ಮಾಡೋದು, ಯಾವ್ದು ಹಿಡಿಬೇಕು ಯಾವ್ದು ಬಿಡಬೇಕು, ಸಂಘದಲ್ಲಿ ಎರಡು ಉಂಟು ಅಂತೇವಲ್ಲ, ಆ ರೀತಿಯಾಗಿ ತಗೊಂಡು ಬರ್ತಾರಲ್ಲ ಬ್ರಹ್ಮಾನಂದ. ಕರೀರಿ ಅಂದ್ರೆ ಹೇಳಿ ಈ ರೀತಿಯಾಗಿ ತುಕಾರಾಮನ ಭಕ್ತರಾಗಿ ಆ ಅಭಂಗಗಳನ್ನು ರಚನೆ ಮಾಡಿದಂಥ ಶಿಷ್ಯರು ಕಳ್ಳರಿದ್ದವರು ಒಬ್ಬ ಸಾಧು ಸತ್ಪುರುಷರಾಗಿ ಅವರು ಮಹಾಜ್ಞಾನಿಗಳಾಗಿ ತುಕಾರಾಮನ ಶಿಷ್ಯರಾಗಿ ಅಭಂಗಗಳನ್ನು ರಚಿಸುತ್ತಾ ವಿಠಲನ ಭಕ್ತರಾಗಿ ಇನ್ನೂ ಅವರು ಹೆಸರುವಾಸಿಗಳಾಗಿದ್ದಾರೆ ಅನ್ನುವಂಥ ಮಾತಿನಂತೆ ಒಟ್ಟಿನ ಮೇಲೆ ನಾವು ನೀವುಗಳು ಸತ್ಸಂಗಕ್ಕೆ ಬಂದಾಗ ಸದ್ಗುರುವಿಗೆ ಶರಣಾಗತರಾದಾಗ ಆ ಗುರುವಿನಿಂದ ನಾವು ಜ್ಞಾನದ ಮುಕ್ತಿಯ ಮಾರ್ಗವನ್ನು ತೋರಿಸಿಕೊಟ್ಟಂತೆ ನಾವು ನಡೆದದ್ದಾದರೆ, ಕೇಳಿದ್ದಾದರೆ, ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡದ್ದಾದರೆ ನಮಗೆ ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖದ ಸೂರ್ಯಗೊಂಬ ಎಟ್ಟಿಗೆ ಅದೇನು ದೂರವಿಲ್ಲವೋ ಎಂಬಂತೆ ನಾವು ನೀವು ಆದಷ್ಟು ನಮ್ಮ ದುರ್ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಸಂಗ್ರಹ ಮಾಡ್ತಾ ಆ ಮುಕ್ತಿಪಥದ ದಾರಿಯಲ್ಲಿ ನಾವು ನೀವು ಸಾಗೋಣ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತೇನೆ. ಹರ ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯನೇ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ 2-3 ದಿನದ ಪರ್ಯಂತರವಾಗಿ ಸತ್ಸಂಗದ ವಿಷಯವನ್ನು ಅವಲೋಕನವನ್ನು ಮಾಡಲಾಗಿ ಈ ಸತ್ಸಂಗ ಯಾಕೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಈ ಸತ್ಸಂಗದಲ್ಲಿ ಭಾಗಿಯಾಗೋದಕ್ಕಿಂತ ಮುಂಚಿತವಾಗಿ ಒಬ್ಬ ಮೋಕ್ಷವನ್ನು ಪ್ರತಿಪಾದನೆ ಮಾಡಿ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ದೃಢ ಅಪರೋಕ್ಷನಾದಂಥ ಶ್ರೋತ್ರಿಯ ಬ್ರಹ್ಮ ಸದ್ಗುರುವನ್ನು ಶೋಧಿಸಿ ಶರಣಾಗತನಾಗಬೇಕು ಅಂತ ವಿಚಾರ ಮಾಡಲಾಗಿ, ಅಷ್ಟಲ್ಲದೆ ಅಂಥಪ್ಪ ಗುರುವಿನ ಬಳಿಗೆ ಹೋಗುವಂಥ ಶಿಷ್ಯನಲ್ಲಿಯೂ ಕೂಡ ಕೆಲವು ಗುಣಗಳು ಲಕ್ಷಣಗಳು ಇರಲೇಬೇಕು ಅಂತ ನಿನ್ನೆ ಕೂಡ ವಿಚಾರ ಮಾಡೀವಿ. ಕಾರಣ ಏನಂದರೆ ಆ ಗುರುಗಳ ಸಿಕ್ಕಾಗ ಕೂಡ ಗುರುವಿನ ಸನ್ನಿಧಿಯಲ್ಲಿ ನಾವಿದ್ದು
ಶ್ರುತಿ ಮತದೊಳು ಉಪರತಿಯಂತೆ ಗುರುವಿನ ಮಾತಿನಲ್ಲಿ ವಿಶ್ವಾಸ ಇಲ್ಲಂತ, ವೇದಗಳಲ್ಲಿ ಬಹಳ ಪ್ರೇಮ ಆದಂತ, ಹಾಗಾಗಿ ಜಗತ್ತಿನಲ್ಲಿ ಬಹಳಷ್ಟು ಜನ ದೊರೆಯುವಂಥ ವೇದಾಂತದ ಗ್ರಂಥವನ್ನು ಸ್ವತಂತ್ರವಾಗಿ ಅಧ್ಯಯನವನ್ನು ಮಾಡಿ, ಆ ಅಧ್ಯಯನ ಬಲದಿಂದ ಅನೇಕ ಕಂಠ ಪಾಠಗಳನ್ನು ಮಾಡಿಕೊಂಡು ಗಂಭೀರವಾಗಿ ಉಪದೇಶವನ್ನು ಮಾಡುವಂಥ ಎಷ್ಟೋ ಜನ ಇದ್ದರೂ ಕೂಡ ಅದು ಶರಣರ ಸಭೆಗೆ ಶೋಭಾಯಮಾನವಲ್ಲಂತಾರೆ. ಎಲ್ಲಿ ಜಾಗ ಇಲ್ಲ ನಿನಗೆ, ಅಜ್ಞಾನಿಗಳಲ್ಲಿ ಜಾಗ ಅದ, ಶರಣರ ಸಭೆಯಲ್ಲಿ ನಿನಗೆ ಅವಕಾಶವೇ ಇಲ್ಲ. ಆಮೇಲೆ ಅಂಥ ಗುರುವಿನ ಸಮೀಪದಲ್ಲಿ ಇದ್ದೂ ಕೂಡ ಆ ಗುರುವಿಗೆ ಮಾಡುವಂಥ ಭಕ್ತಿ ಸೇವಾದಿಗಳನ್ನು ಮಾಡಿ, ಜೊತೆಯಲ್ಲಿ ಅವರು ಮಾಡುವಂಥ ಉಪದೇಶ ವಾಕ್ಯಗಳಲ್ಲಿ ತನಗೆ ಬರುವಂಥ ಸಂಶಯಾದಿಗಳನ್ನು ನಿವೃತ್ತಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ, ಮುಂದೆ ಏನಾಗ್ತಾನ ಅವನಂದ್ರೆ ಆ ಶಿಷ್ಯನೇ ಗುರುವಾಗ್ತಾನೆ. ಆ ಗುರುವಾಗಿ ಮುಂದೆ ಆತನೇ ಶಿಷ್ಯರಿಗೆ ಜ್ಞಾನದ ಉಪದೇಶವನ್ನು ಮಾಡುವಂಥ ವ್ಯಕ್ತಿ ಆಗ್ತಾನೆ. ಎಲ್ಲರೂ ಯಾಕೆ ಆಗದಲ್ರಿ? ಆಗಿರಲ್ರಿ, ಆಗಿರಬಹುದು. ಆದರೆ ನಿಜವಾಗಿಯೂ ಕೂಡ ನಮಗೆ ಆತ್ಮಜ್ಞಾನ ಆಗಬೇಕಾಗಿತ್ತಂದರೆ ನಾವು ಗುರು ಸನ್ನಿಧಿಯಲ್ಲಿ ಇದ್ದು ಗುರು ಸಂಪ್ರದಾಯಕ್ಕೆ ಬದ್ಧನಾಗಿರಬೇಕು. ಗುರು ಸನ್ನಿಧಿಯಲ್ಲಿರಬೇಕು, ಗುರು ಸಂಪ್ರದಾಯಕ್ಕೆ ಬದ್ಧನಾಗಿರಬೇಕು. ಯಾರಾದರೂ ನಮ್ಮನ್ನು ಕೇಳ್ತಾರ, ನೀವು ಶಾಸ್ತ್ರ ಎಲ್ಲಿ ಕೇಳಿರಿ? ಇಲ್ಲ, ನಾನೇ ಓದಿ ಅಭ್ಯಾಸವನ್ನು ಮಾಡೀನಿ. ನಿಮ್ಮ ಗುರುಗಳು ಯಾರ್ರೀ? ಇಲ್ರಿ, ನಾವು ಗುರುಗಳನ್ನು ಮಾಡಿಕೊಂಡಿಲ್ಲ ಅನ್ನುವಂಥ ಎಷ್ಟೋ ವಿಚಾರಗಳನ್ನು ಕೇಳಿದಾಗ ನಾವು ಹೇಳಿದರೆ ಈ ಕಡೆ ಕಿವಿಯಿಂದ ಕೇಳಿ ಬಾಯಿಯಿಂದ ನಗುತ್ತಾ ಹೋಗ್ತಾರೆ. ನಗ್ತಾರಿಲ್ಲ ನಮಗೆ. ಹಾಗಾಗಿ ಅವನಿಗೆ ಜಗತ್ತಿನಲ್ಲಿ ಲೋಕದಲ್ಲಿಯೂ ಕೂಡ ಗೌರವವಿಲ್ಲ, ಸಭೆಯಲ್ಲಿ ಕೂಡ ಅವನಿಗೆ ಸನ್ಮಾನ ಇಲ್ಲ, ಸಭೆಯಲ್ಲಿ ಕೂಡುವಂಥ ಅವಕಾಶ ಕೂಡ ಆತನಿಗಿಲ್ಲ. ಒಂದು ವಿಚಾರದಿಂದ ಎಷ್ಟೋ ವಿಚಾರಗಳು ಪ್ರಾರಂಭ ಆಗ್ತಾವೆ ನೋಡ್ರಿ. ಒಂದೇ ವಿಚಾರವನ್ನು ಹಿಡ್ಕೊಂಡ್ರೆ ಎಷ್ಟೋ ವಿಚಾರಗಳು ನಮಗೆಲ್ಲ ಪ್ರಾರಂಭ ಆಗ್ತವ. ಹಾಗಾಗಿ ಇಲ್ಲಿ ವಿಚಾರ ಮಾಡಿದಾಗ ಪುಸ್ತಕ ಪ್ರತ್ಯಯ ಅಧೀತಂ ನ ಅಧೀತಂ ಗುರು ಸನ್ನಿಧವು ಅಂದರು. ಉಪನಿಷತ್ಕಾರಲ್ಲಿ ಒಂದು ಮಾತು ಹೇಳ್ತಾರ, ಯಾರೇ ಆಗಲಿ ಕೂಡ ಲೋಕದಲ್ಲಿ ಅಂದರೆ ಈ ಜಗತ್ತೇನದ, ಈ ಜಗತ್ತಿಗೆ ಲೋಕ ಅಂತ ಕರೀತಾರೆ. ಲೋಕದಲ್ಲಿಯ ಕತ್ತಲೆಯನ್ನು ಕಳೆಯುವ ಶಕ್ತಿ ಯಾರಿಗಿದೆ ಅಂದರೆ ಅದು ಸೂರ್ಯನಿಗೆ ಮಾತ್ರ. ಆದರೆ ಆಧ್ಯಾತ್ಮ ಲೋಕಕ್ಕೆ ಪ್ರತಿಬಂಧಕ ಮಾಡಿರುವಂಥ ಅಜ್ಞಾನ ರೂಪ ಕತ್ತಲೆಯನ್ನು ಕಳೆಯಲಿಕ್ಕೆ ಸೂರ್ಯನಿಗೂ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಲೋಕ ಅಂದರೆ ಯಾವುದು ಅಂದರೆ ಒಳಗಿರುವ ಲೋಕ ಅಂತ. ಇದು ಒಳಗಾದ, ಭೌತಿಕವಾದ ಲೋಕ ಹೊರಗಾದ. ಭೌತಿಕವಾದ ಲೋಕ ನಿಮಗೆ ಕಾಣ್ತದ, ನಮಗೂ ಕಾಣ್ತದೆ. ಆದರೆ ಆಧ್ಯಾತ್ಮಿಕ ಲೋಕ ಇನ್ನೊಂದಾದಲ್ಲ, ನಿಮಗೂ ಕಾಣಂಗಿಲ್ಲ, ನಮಗೂ ಕಾಣಂಗಿಲ್ಲ. ಯಾಕಂದ್ರೆ ಅದು ಒಳಗಾದಂತ. ಹಾಗಾಗಿ ಈ ಆತ್ಮ ಅವಲೋಕ
ಆತ್ಮ ಅವಲೋಕನಕ್ಕೆ ಅಡೆತಡೆ ಮಾಡಿದ್ದು ಯಾವುದು ಅಂದರೆ ಅದು ಅಜ್ಞಾನ. ಅಜ್ಞಾನ ಅಲ್ಲ. ಇದನ್ನು ಕಳೆಯಲು ಯಾರು ಬೇಕು ಅಂದರೆ ಜ್ಞಾನ ಭಾಸ್ಕರ. ಸೂರ್ಯ ಹೊರಗಿನ ಭೌತಿಕ ಕತ್ತಲೆಯನ್ನು ಕಡಿತಾನೆ, ಗುರುನಾಥ ನಮ್ಮ ಆಧ್ಯಾತ್ಮಿಕದ ಒಳಗಿನ ಕತ್ತಲೆಯನ್ನು ಕಡಿದು, ಹೀಗೆ ನೂರಾರು ಸೂರ್ಯರು ನೂರಾರು ಚಂದಿರರು ಹುಟ್ಟಿದರೂ ಸಾಧ್ಯವಿಲ್ಲ. ಅದಕ್ಕೆ ಸಮಾನವಾದಂಥವ್ರು ಯಾರು ಅಂದರೆ ಅವರಿಗೆ ನಾವು ಗುರು ಅಂತ ಕರಿತೇವೆ. ಹಾಗಾಗಿ ಇಲ್ಲಿ ಆತ್ಮನನ್ನು ಅರಿತ ಅಂತರಂಗದಲ್ಲಿರುವ ಆತ್ಮ ಸ್ವರೂಪಿಗಳು ಅರಿವಿನಲ್ಲಿ ನೆಲೆ ನಿಂತವರೇ ಶ್ರೀ ಗುರುಗಳು. ಯಾರಿಗೆ ನಮಗೆ ಶ್ರೀ ಗುರು ಅಂದರೆ ಆತ್ಮನನ್ನು, ಒಳಗಿರುವ ಆತ್ಮನನ್ನು ಅರಿತಿರಬೇಕು ಮತ್ತು ಅರಿತಂತೆ ಅವರು ಸ್ವರೂಪಗಳಾಗಿರಬೇಕು. ಅದರ ಜೊತೆಗೆ ಆ ಸ್ವರೂಪದಲ್ಲಿ ಅವರು ನೆಲೆ ನಿಂತವರಾಗಿರಬೇಕು. ಅಂದರೆ ನಿಶ್ಚಯ ಜ್ಞಾನ ಉಳ್ಳವರು ಆಗಬೇಕಂತ. ಹೀಗೆ ಶಿಷ್ಯನು ಜ್ಞಾನವನ್ನು ಪಡೆದುಕೊಂಡು ಮುಕ್ತನಾಗಬೇಕಾದರೆ ಮೊಟ್ಟ ಮೊದಲಿಗೆ ಗುರುವಿನ ಕರುಣೆ ಬಹಳ ಮುಖ್ಯವಾದದ್ದು. ಏನು ಮುಖ್ಯವಾದದ್ದು? ಕರುಣೆ. ಇಂಥ ಯೋಗ್ಯವಾದ ಗುರುಗಳನ್ನು ಪಡೆದುಕೊಂಡು ಅವರ ಪ್ರೀತಿಗೆ ಮೊದಲು ಪಾತ್ರನಾಗಬೇಕು. ಗುರುಗಳಿಗೆ ದ್ವೇಷಕ್ಕೆ ಕಾರಣ ಆಗಬಾರದು, ಪ್ರೀತಿಗೆ ಕಾರಣ ಆಗಬೇಕು, ಪ್ರೇಮಕ್ಕೆ ಕಾರಣ ಆದವನು. ಅಂಥ ಗುರುಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಮೇಲಿಂದ ಮೇಲೆ ಹೇಳಬೇಕಾದರೆ ಕೆಲವೊಬ್ಬರ ಅಭಿಪ್ರಾಯ ಬೇರೆ ಬೇರೆನಾದ. ಅದಕ್ಕೆ ಮೊದಲು ಹೇಳಿದಂತೆ ಗುರುಮತ ರಹಿತವಂತೆ, ಶ್ರುತಿಮತದಳು ಉಪರತಿಯಂತೆ, ಗುರುಮತ ರಹಿತನಂತೆ. ಇಷ್ಟೆಲ್ಲ ಗೊತ್ತಿದೆಯಲ್ಲಪ್ಪ ನನಗೆ, ಮತ್ತ್ಯಾಕೆ ಗುರು ಬೇಕು ಅಂತ ಏನು ಹೇಳೋರಲ್ಲ. ಹೀಗೆ ದುರಭಿಮಾನದ ಸುಳಿಗೆ ಸಿಕ್ಕು ಗುರುಗಳ ಹತ್ತಿರ ಬರಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಅವ್ರಿಗೇನದ ಅಭಿಮಾನ ಅಲ್ಲ, ದುರಭಿಮಾನ ನೋಡ್ರಿ. ಮತ್ತೆ ಇಷ್ಟಕ್ಕೆ ಅವರು ಸುಮ್ಮನೆ ಆಗೋದಿಲ್ಲ. ಗುರುಗಳ ಹತ್ತಿರ ಬರಲಿಕ್ಕೆ ಆಗೋದಿಲ್ಲ. ಆದರೆ ಕಟ್ಟೆ ಮೇಲೆ ಕುಳಿತು ಅರಿವೇ ಗುರು, ಗುರು ಏಕೆ ಬೇಕೆಂದು ಹೇಳುವವರು ಇದ್ದಾರೆ. ಎಲ್ಲಿ? ಕಟ್ಟೆ ಮೇಲೆ ಕುಂತು. ಪುಸ್ತಕ ಜ್ಞಾನವು ಮುಕ್ತಿಯನ್ನು ಕೊಡೋದಿಲ್ಲ ಅಂತ. ಪುಸ್ತಕ ಜ್ಞಾನ ಮುಕ್ತಿ ಕೊಡದಿದ್ರೆ ಶ್ರೀ ಗುರು ವಚನದಿಂದ ಅದಕ್ಕೆ ಸುದುಂಟೆ ಅಂತಲೂ ಹೇಳ್ತಿದ್ದಿಲ್ಲ, ಮೊದಲನೇ ಪದ್ಯದ ಸೂತ್ರವನ್ನು ಹೇಳ್ತಿದ್ದಿಲ್ಲ. ಶ್ರೀ ಗುರು ವಚನವನ್ನು ಆಲಿಸಿದಾಗಳ ಅಹುದು ನರರಿಗೆ ಮುಕ್ತಿ ಅಂತ ಯಾಕೆ ಹೇಳ್ತಿದ್ರು? ಪುಸ್ತಕದಿಂದನೇ ಮುಕ್ತಿ ಆಗದಿದ್ರೆ ಗುರುವಿನಲ್ಲಿಗೆ ಯಾಕೆ ಹೋಗಿ ಹೇಳ್ತಿತ್ತವು ಎಲ್ಲ ವೇದ ಶಾಸ್ತ್ರ ಉಪನಿಷತ್ತುಗಳು? ಅದಕ್ಕಾಗಿ ಗುರುಗಳ ಹತ್ತಿರ ಇದ್ದರೂ ಕೂಡ ಅವನು ಬಹಳ ಅಭ್ಯಾಸವನ್ನು ಮಾಡಬೇಕಂದ್ರು. ಅಭ್ಯಾಸ ಅಂದ್ರೆ ಏನು? ಇವತ್ತ ನಾವು ಶ್ರವಣ ಮಾಡಿದ್ದನ್ನು ಪುನಃ ವಿಚಾರ ಮಾಡುವುದೇ ಅಭ್ಯಾಸ. ಹಿಂಗೆ ಇವತ್ತು ಶಾಸ್ತ್ರ ಹೇಳಿತು, ಗುರು ಹಿಂಗೆ ಹೇಳಿದ್ರು, ಅದರಲ್ಲಿ ಸತ್ಯ ಯಾವುದು, ಸತ್ಯವನ್ನು ಪುನಃ ಮೆಲುಕಾಕೋದು. ಹೀಗೆ ತನ್ನಿಂದ ತಾನೇ ಅನೇಕ ಗ್ರಂಥಗಳನ್ನು ಓದಿಕೊಂಡವನು ಇಂಥವರಿಗೆ ಜೀವ ಪರಮರ ಅಭೇದ ಜ್ಞಾನ ಆಗೋದಿಲ್ಲ. ಅಂದ್ರೆ ಏನಾಗೋದಿಲ್ಲ? ಸಾಮಾನ್ಯ ಜ್ಞಾನ ಆಗ್ತದೆ. ಜೀವಂದು ಸಾಮಾನ್ಯ ಜ್ಞಾನ, ಪರಮಾತ್ಮನು ಸಾಮಾನ್ಯ ಜ್ಞಾನ, ಜಗತ್ತಿಂದು ಸಾಮಾನ್ಯ ಜ್ಞಾನ ಆಗ್ತದೆ. ಆದರೆ
ಜೀವ ಪರಮರ ಅಭೇದ ಜ್ಞಾನವಾಗುವುದಿಲ್ಲ, ಅದರ ಬದಲು ವಿಪರೀತ ಜ್ಞಾನ ಆಗ್ತದೆ. ಆ ವಿಪರೀತ ಜ್ಞಾನ ಆದಾಗ ಏನಾಗ್ತದೆ? ಮೊದಲೇ ಭವರೋಗ ಅದ, ಆ ಭವರೋಗ ಮತ್ತೆಷ್ಟು ಹೆಚ್ಚಾಗ್ತದೆ. ಇಷ್ಟೆಲ್ಲ ಪರಿಣಾಮ ಮಾಡ್ತಾನೆ ನೋಡ್ರಿ. ಭವರೋಗ ಮತ್ತೆ ಹೆಚ್ಚಾಗಿ ಪುಸ್ತಕದ ವಿಷಯವನ್ನು ಗುರುವಿಲ್ಲದೆ ತಾನೊಬ್ಬನೇ ಓದಿ ತಿಳಿದುಕೊಂಡರೆ, ಸುಭಾಷಿತಕಾರರು ಭಾಳ ಕಡೆ ಹೇಳ್ಯಾರ, ತಾತನವರು ಹೇಳ್ಯಾರ, ನಾವು ಗುರುಗಳು ಹೇಳಿದ್ದನ್ನು ನಾವು ಬಹಳ ಸಲ ಹೇಳಿದ್ವಿ. ನೇರವಾಗಿ ಸಮುದ್ರದ ನೀರನ್ನು ಕುಡಿದ್ರೆ ಅದು ಉಪ್ಪೇ ಉಪ್ಪು. ಅದೇ ನೀರು ಜಲದ ರೂಪವಾಗಿ ಜಲವಾಗಿ ಭೂಮಿಗೆ ಬಂದಾಗ ಅದು ಸಿಹಿ ಆಗ್ತದೆ. ಅದು ಆರೋಗ್ಯಕ್ಕೆ ಯೋಗ್ಯ ಅದ, ಅದು ಆರೋಗ್ಯಕ್ಕೆ ಹಾನಿಕರ ಅದ. ಸಮುದ್ರ ನೀರು ಹಾನಿ ಇಲ್ರಿ, ಕುಡಿದ್ರೆ ಹಾನಿಕರ, ಉಪ್ಪು ಅದ. ಅದೇ ನೀರು ಮಳೆ ರೂಪಾಗಿ ಬಂದು ಕುಡಿದಾಗ ಅದು ಸಿಹಿ ಅದ, ಆರೋಗ್ಯಕ್ಕೆ ಹಿತವಾಗಿ ಯೋಗ್ಯವಾಗಿರುವುದು. ಅದರಂತೆ ನಾವು ಸಮುದ್ರದ ಉಪ್ಪು ನೀರು ಮೇಘಮಂಡಲದಿಂದ ಈ ಭೂಮಿಯಲ್ಲಿ ನೀರಾಗಿ ಬಂದಾಗ ಯಾವ ರೀತಿ ಯೋಗ್ಯ ಅದೋ, ಅದೇ ಪ್ರಕಾರವಾಗಿ ಇಲ್ಲಿ ಪುಸ್ತಕದೊಳಗಿನ ವಿದ್ಯೆ, ಪುಸ್ತಕದಾಗ ಅದೇ ಅದ, ಬೇರೇನಿಲ್ಲ. ವೇದದಲ್ಲಿ ಹೇಳಿದ್ದಲ್ಲ ಎಲ್ಲ ಗುರುಗಳು ಹೇಳೋರು. ಆದರೆ ಸಮುದ್ರ ನೀರೇ ಮಳೆ ನೀರು, ಮಳೆ ನೀರವೇ ಸಮುದ್ರ. ಆದರೆ ಮೇಘಮಂಡಲದಿಂದ ಬಂದಾಗ ಏನಾಯ್ತು? ಯೋಗ್ಯ ಆಯಿತು. ಯೋಗ್ಯ ಆಯ್ತಿಲ್ಲ? ಅದಕ್ಕೆ ಪುಸ್ತಕದೊಳಗಿನ ಜ್ಞಾನವನ್ನು ಗುರುಮುಖದಿಂದ ನಿನ್ನ ಮಸ್ತಕಕ್ಕೆ ಬರ್ಬೇಕು ನೋಡ್ರಿ. ಮಸ್ತಕಕ್ಕೆ ಬಂತು ಅಂದರೆ ಏನು ಮಾಡ್ತದ ಅಂದರೆ, ನಿನಗೆ ಯಾವ ರೀತಿ ತನ್ನಿಂದ ತಾನೇ ಅಧ್ಯಯನ ಮಾಡಿದ ಪುಸ್ತಕ ವಿದ್ಯೆಯಿಂದ ಜನನ ಮರಣ ರೋಗ ಹೋಗೋದಿಲ್ಲ. ನಮ್ಮಷ್ಟಕ್ಕೆ ನಾವು ಹೋದ್ರೆ ಹೋಗೋದಿಲ್ಲ. ಹಾಗೆ ಹೋಗದಿದ್ರೆ ಪರವಾಗಿಲ್ರಿ, ಮುಂದಿನ ಜನ್ಮಕ್ಕಾದ್ರೂ ನೋಡಮಂದ್ರೆ ಭೇದ ರೂಪ ದುಃಖವನ್ನೇ ಅನುಭವಿಸ್ಬೇಕಾಗ್ತದ. ಸುಮ್ಮನೆ ಬರಲಿ ಮುಂದ ಅಂದ್ರಲ್ಲ. ಈ ಜನನ ಮರಣ ಸುಮ್ಮನೆ ಸರಳವಾಗಿ ಹುಟ್ಟಿ ಸರಳವಾಗಿ ಸತ್ತೋದ್ರೆ ಯಾರೂ ಈ ಮರಣಕ್ಕೆ ಅಂಜುತ್ತಿದ್ದಿಲ್ಲ ಮಹಾತ್ಮರು. ಅಷ್ಟು ಬಹಳ ದುಃಖ ಅದ. ಅದಕ್ಕಾಗಿ ಗುರುವಿನ ಹತ್ತಿರವಿದ್ದು ಅವನ ಮುಖದಿಂದ ಸಂಶಯರಹಿತ ಜ್ಞಾನವನ್ನು ಮಾಡಿಕೊಳ್ಳಬೇಕು ಅಂತ ಮಹಾತ್ಮರ ಅಭಿಪ್ರಾಯ. ಮತ್ತು ಈಗ ಎಷ್ಟೆಲ್ಲ ಆಗ್ಲಾರ್ದ ಇಲ್ರಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂದರೆ ಒಂದು ಉದಾಹರಣೆ ಕೊಡ್ತಾರೆ, ಲೌಕಿಕವಾದ ಉದಾಹರಣೆ. ಒಬ್ಬ ಸ್ತ್ರೀಯಳ ಶಾಸ್ತ್ರೋಕ್ತವಾಗಿ ಗುರು ಹಿರಿಯರ ಅಪ್ಪಣೆಯ ಮೇರೆಗೆ ಒಂದು ಮದುವೆ ಮಾಡಿಕೊಂಡ್ರೆ, ಆ ರೀತಿ ಮದುವೆಯನ್ನು ಮಾಡಿಕೊಂಡು ಗರ್ಭವನ್ನು ಧರಿಸಿದಾಗ ಅವಳಿಗೆ ಈ ಪ್ರಪಂಚ ಲೋಕ ಗೌರವ ಕೊಡ್ತದೆ. ಗೌರವ ಆದಲ್ರಿ. ಆ ಕಾರಣದಿಂದ ಆ ಸ್ತ್ರೀಗೆ ಅನಂತ ರೀತಿ 3 ತಿಂಗಳಲ್ಲಿ, 5 ತಿಂಗಳಲ್ಲಿ, 9 ತಿಂಗಳಲ್ಲಿ ಎಷ್ಟೋ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾರೆ. ಯಾಕಂದ್ರೆ ಗೌರವ. ಯಾಕೆ ಗೌರವ ಬಂದಕ್ಕಿಗೆ ಅಂದರೆ, ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ತಾನು ಗರ್ಭವತಿ ಆದದಕ್ಕಾಗಿ ಆ ಗರ್ಭವತಿಗೆ ಗೌರವ ಆದಂತ. ಇಷ್ಟಲ್ಲದೆ ಒಂದು ವೇಳೆ ಅವಳು ಮದುವೆ ಇಲ್ಲದೆ ಗರ್ಭವತಿ ಆದರೆ, ಪತಿ ಇಲ್ಲದೆ ಗರ್ಭವತಿ ಆದರೆ ಆಕೆಯ ಮರ್ಯಾದೆ
ಜಗತ್ತಿನಲ್ಲಿ ಒಂದು ಚೂರು ಉಳಿಯೋದಿಲ್ಲ ನೋಡ್ರಿ. ಒಂದು ಚೂರಾದ್ರೂ ಕೊಡ್ತಾರ ಜಗತ್ತು? ಅಷ್ಟೇ ಅಲ್ಲದೆ ಸಮಾಜದ ನಿಂದನೆಗೆ ಸಮಾಜ ನಿಂದನೆ ಮಾಡ್ತದ. ನೋಡು ಇಂಥವ್ರ ಮಗಳು, ಇವಳು ವ್ಯಭಿಚಾರಿಯಾಗಿ ಮದುವೆಗೆ ಮುಂಚೆ ಗರ್ಭವತಿಯಾಗದ ಕೂಡಿ ಅಂತ ಸಮಾಜನೂ ಗೌರವ ಕೊಡಂಗಿಲ್ಲ, ಆಕೆಗೂ ಗೌರವ ಹೇಗೆ ಇರುವುದಿಲ್ಲ. ಅದೇ ರೀತಿ ಜಗತ್ತಿನಲ್ಲಿ ಸಮಯ ಬಂದಾಗ ಮುಖ ಎತ್ತಿ ತಿರುಗಾಡಲಿಕ್ಕೂ ಕೂಡ ಬಹಳ ಕಷ್ಟ ಆಗ್ತದೆ. ಆ ಸ್ತ್ರೀ ಗರ್ಭಿಣಿ ಆದಕ್ಕೆ ಮುಖ ಎತ್ತಿ ತಿರುಗ್ತಾಳೆ. ಯಾರನ್ನ ಕೇಳಿದ್ರೆ ಸಂತೋಷವಾಗಿ ಹೇಳ್ತಾಳೆ, ನನಗೆ 4 ತಿಂಗಳ 5 ತಿಂಗಳ 6 ತಿಂಗಳಂತೇಳಿ ಹೇಳ್ತಾಳಿಲ್ಲ. ಈಕಿ ಮುಖ ಎತ್ತಿ ತಿರುಗಾಡಕ್ಕೆ ಆಗ್ತದೆ ಜಗತ್ತಿನಲ್ಲಿ, ಯಾಕಂದ್ರೆ ವ್ಯಭಿಚಾರಿಣಿ ಅಂತ. ಅಷ್ಟೇ ಈ ರೀತಿ ಗುರುವಿಲ್ಲದೆ ಮಾಡಿದ ಅಭ್ಯಾಸದಿಂದ ನಿಶ್ಚಯ ಜ್ಞಾನ ಆಗೋದಿಲ್ಲ ನೋಡು. ಯಾಕೆ ಸಮಾಜ ನಮಗೆ ಗೌರವ ಕೊಡಂಗಿಲ್ಲ ಅಂದ್ರೆ ಗುರುವಿಲ್ಲದೆ ಪಡೋದಿಲ್ಲಪ್ಪ. ಹಾಗಾಗಿ ಈ ಒಂದು ಕಾರಣದಿಂದ ಶಿಷ್ಯ ಪ್ರಶಿಷ್ಯ ರೂಪೇಣ ಅಂತ ಹೇಳಿದಲ್ಲ, ಹಿಂದೆ ಶಿಷ್ಯ ಆಗಿದ್ದ, ಮುಂದೆ ಗುರು ಆತನ ಆಗ್ಬೇಕಿಲ್ಲ. ಅದೇ ಪರಂಪರೆಯಲ್ಲಿ ಅವನಿಗೆ ಏನಾದಂದ್ರೆ ಜ್ಞಾನ ಉಪದೇಶವನ್ನು ಮಾಡುವಂಥ ಸಾಮರ್ಥ್ಯ ತಾಕತ್ತ ನೋಡ್ರಿ. ಹೀಗೆ ಗುರು ಶಿಷ್ಯರ ಜ್ಞಾನ ಗಂಗೆಯ ಪ್ರವಾಹದಿಂದ ಹರಿದು ಬಂದಿದೆ. ಎಲ್ಲೋ ಹುಟ್ಟಿದ ಉಗಮ ಸ್ಥಾನದ ಗಂಗೆ ಅದಲ್ಲ, ಆ ಪ್ರವಾಹ ರೂಪ ಅಲ್ಲಿ ಹರಿದು ಇಲ್ಲಿ ಹರಿದು ಆ ರಾಜ್ಯ ಈ ರಾಜ್ಯ, ಆ ಜಿಲ್ಲಾ ಈ ಜಿಲ್ಲಾ ಅಂತ ತನ್ನ ಕಾರ್ಯವನ್ನು ಮಾಡಿ ಕೊನೆಗೆ ತನ್ನ ಮೂಲ ಸ್ವರೂಪವನ್ನು ಮುಟ್ತದೆ. ಮೂಲ ಸ್ವರೂಪ ಅಲ್ಲ ಅದು. ಹಾಗಾಗಿ ಹೀಗೆ ಶಿಷ್ಯರಾದವರು ಯಾವುದಾದ್ರೂ ಒಂದು ಗುರು ಸಂಪ್ರದಾಯಕ್ಕೆ ಸೇರ್ಬೇಕಂದ್ರೆ ಇದೇ ಅಂತೇನಿಲ್ಲ, ಯಾವುದಾದ್ರೂ ಒಂದು ಗುರು ಸಂಪ್ರದಾಯಕ್ಕೆ ಬೇಕು. ಪ್ರಪಂಚದಲ್ಲೇ ಸರ್ಕಾರದ ಕೆಲವು ಸೌಲಭ್ಯವನ್ನು ಪಡಿಬೇಕಾದ್ರೆ ವಂಶಾವಳಿ ಕೇಳ್ತಾರಿಲ್ಲ. ವಂಶಾವಳಿಯಲ್ಲಿ ನಿಂದು ಇದ್ದಿಲ್ಲ ಬಂದಿಲ್ಲ ಅಂದ್ರೆ ನಿಂದು ಕ್ಯಾನ್ಸಲ್. ಪ್ರಪಂಚದ ಕಾರ್ಯದಲ್ಲಿ ವಂಶಾವಳಿ ಇದೆ ಅಂದರೆ ಪಾರಮಾರ್ಥದ ಪರಶಿವನ ಸನ್ನಿಧಿಯಲ್ಲಿ ಹೋಗಬೇಕಾದ್ರೆ ಗುರು ಸಂಪ್ರದಾಯ ಬೇಕಿಲ್ಲ, ಬೇಕೋ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಅನಾಹುತಗಳಿಂದ ತಪ್ಪಿಸಿಕೊಂಡು ನೀವು ಹೋಗಬೇಕಾಗಿತ್ತು ಅಂದರೆ ಯಾರಾದರೂ ಕೇಳಿದಾಗ ಧೈರ್ಯವಾಗಿ ನಿಮ್ಮ ಅಧ್ಯಯನ ಎಲ್ಲಿ ಆಗಿದೆ, ನಿಮ್ಮ ಗುರುಗಳು ಯಾರು ಅಂತ ಕೇಳಿದಾಗ ನಾವು ಇಂಥ ಸಂಪ್ರದಾಯದವರು, ಇಂಥ ಗುರುಗಳ ಶಿಷ್ಯರು, ಅಂಥ ಗುರುಗಳಲ್ಲಿ ಇಂಥ ಅಭ್ಯಾಸವನ್ನು ನಾವು ಮಾಡೀವಂತ ತಾಕತ್ತಿನಿಂದ ಹೇಳಿದರೆ ಅದು ಗುರು ಸಂಪ್ರದಾಯ. ನೀವು ಒಂದು ವೇಳೆ ವೇದಾಂತ ಸಂಪ್ರದಾಯ ಪ್ರಥಮದಲ್ಲಿ ದೊರೆದಿದ್ರೂ ಪರವಾಗಿಲ್ಲ, ಆ ಮೊದಲ ಗುರುವಿನಲ್ಲಿ ಇಟ್ಟಂಥ ವಿಶ್ವಾಸವನ್ನೇ ಈ ಗುರುವಿನಲ್ಲಿ ಇಟ್ಟು ಕೇಳಿ ಮುಕ್ತನಾಗು. ಅವ್ರೇನು ಹೇಳಂಗಿಲ್ಲ ನಿಮ್ಗೆ. ನಿನ್ನ ವಿಶ್ವಾಸ ಇಲ್ಲಪ್ಪ ನಮ್ಮ ಗುರುಗಳು ಬಿಟ್ಟು ಇನ್ನೊಬ್ಬ ಗುರುಗಳಲ್ಲಿ ಹೇಗೆ ಕೇಳಬೇಕಂದ್ರೆ ಹೋಗಂತಾರೆ ಅವರು. ಹೋಗಬೇಕಲ್ಲ, ಎಲ್ಲಿಗೆ ಹೋಗ್ತಿದ್ದಿ? ಮತ್ತು ನರಕಕ್ಕೆ ಹೋಗ್ತಿದ್ದಿ. ಆ ಕಾರಣದಿಂದ ಇಲ್ಲಿ ಏನು ಆಗುತ್ತದೆ ಅಂದರೆ ನಮಗೆ ಎಲ್ಲಿಯೂ ಮನ್ನಣೆ ಇಲ್ಲ, ಗೌರವ ಇಲ್ಲ ಲೋಕದಲ್ಲಂದರೆ. ಬೇರೆ ಲೋಕದಲ್ಲಿ ಮನ್ನಣೆ ಗೌರವ ಅಂತೂ ಮೊದಲೇ ಇಲ್ಲ. ಈ ಲೋಕದವರೇ ಕೊಡಂಗಿಲ್ಲ ಗೌರವ. ಇನ್ನು ಸ್ವರ್ಗಾದ ಲೋಕಗಳಲ್ಲಿ ಅವ್ರೇಂಗೆ ಗೌರವ ಕೊಡ್ತಾರೆ? ಗೌರವನೇ ಇಲ್ಲ ಅಂದಾಗ ಮುಕ್ತಿಯ ಮಾತು ದೂರ ಉಳಿತಂತೆ ನಿನಗೆ. ಮೋಕ್ಷದ ಮಾತು ದೂರ ಇಳಿತು.
ಸಾಹೇಬ್ರು ಹೇಳಿದ ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ, ಯಾರಿಗೆ ಹಿಂಗೆ ಬಂದವನಿಗೆ ದೂರ ಇಲ್ಲ, ಈ ರೀತಿ ಇಲ್ಲವನಿಗೆ ದೂರವೋ ಮುಕ್ತಿ ದೂರವೋ ಅಂತ ಹೇಳಬೇಕು ವಿನ ಸಮೀಪ ಅಂತ ಅದನ್ನು ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ನಾವೆಲ್ಲರೂ ಗುರುವಿನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಮೊಟ್ಟ ಮೊದಲು ಕೆಲಸ ಯಾವುದಂದ್ರೆ ಗುರು ಶೋಧನೆ ಮಾಡಬೇಕು, ಗುರು ಸಂಪ್ರದಾಯವನ್ನು ಒಪ್ಪಬೇಕು. ಆಮೇಲೆ ಗುರು ವಾಕ್ಯವನ್ನು, ಗುರು ಶಾಸ್ತ್ರಾದಿಗಳನ್ನು ನಿಷ್ಠೆಯಿಂದ ಶ್ರವಣ ಮಾಡಿ ಶಿಷ್ಯನಾದನು ಮುಕ್ತನಾಗಬೇಕು ವಿನ ಇಲ್ಲಾಂದರೆ ಮುಕ್ತಿ ಅನ್ನೋದು ಬಹಳ ದೂರ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ಇವತ್ತಿನ ಶಾಸ್ತ್ರದ ಒಂದೆರಡು ನಿಮಿಷ, ನಾಳೆ ದಿನ ನಾವು ಸ್ವಲ್ಪ ನೀರ್ಮಾನಿಗೆ ಹೋಗ್ಬೇಕಂತ ವಿಚಾರ ಅದ. ನಂತರ ತಾವು ಯಾರಾದರೂ ಬರೋರಿದ್ರೆ ನಾಳೆನೂ ಬರ್ಬೋದು, ಒಂದಿನ ಬಿಟ್ಟಾದರೂ ಬರ್ಬೋದು. ಕಾರಣ ಏನೆಂದರೆ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ 19ನೇ ವರ್ಷದ ಪುಣ್ಯಸ್ಮರಣೋತ್ಸವ, ಸಿದ್ಧಲಿಂಗಪ್ಪ ತಾತ ಹಾಗೂ ಎಲ್ಲ ಲಿಂಗರ ಪುಣ್ಯಸ್ಮರಣೆಯ ಅಂಗವಾಗಿ ಸದ್ಗುರು ಬಸವಾನಂದ ಮಹಾಕರ್ತೃಗದ್ದಿಯ ಆವರಣವಾದ ಸದ್ಗುರು ಸಿದ್ಧಾರೂಢ ಮಠ ನಿರ್ಮಾಣೀಯ ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗಿ 24ನೇ ತಾರೀಕಿನಿಂದ ಪ್ರಾರಂಭವಾದಂಥ ಯಾವ ಸತ್ಸಂಗ ವೇದಾಂತ 26ನೇ ತಾರೀಕಿಗೆ 2 ಗಂಟೆ ಒಳಗಾಗಿ ಮಹಾಮಂಗಲ ಆಗ್ತದೆ. ಈ ಮಹಾಮಂಗಲ ಕಾರ್ಯಕ್ಕೆ ಅನಂತ ಮಹಾತ್ಮರು ಆಗಮಿಸಲಿದ್ದಾರೆ. ಹಾಗಾಗಿ ಬಹಳ ದಿನಗಳಿಂದ ನಮ್ಮ ಮಠದ ಮೇಲೆ ಅತ್ಯಂತ ಪ್ರೀತಿಯನ್ನು ಸದ್ಗುರು ಬಸವಾನಂದ ಮಹಾತ್ಮರಲ್ಲಿ ಒಂದು ಗೌರವ ಇಟ್ಟುಕೊಂಡು ನಮ್ಮ ನಿಮ್ಮೆಲ್ಲರ ಮೇಲೆ ಬಹಳ ಪ್ರೇಮದಿಂದ ಅಕ್ಕರೆಯಿಂದ ಕರೆದಾಗೆಲ್ಲ ಬರತಕ್ಕಂಥ ಅನೇಕ ಮಂದಿ ಮಹಾತ್ಮರಲ್ಲಿ ಉಪನ್ಯಾಸವನ್ನು ಮಾಡಲಿಕ್ಕೆ ಅನೇಕ ಮಹಾತ್ಮರು ಆಗಮಿಸಲಿದ್ದು, ಮೊದಲನೇ ದಿನ ಶ್ರೀ ಶಿರಸಲ ಪರಮ ಪೂಜ್ಯ ಶಿರಸಲ ಬ್ರಹ್ಮ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ನವಲಕಲ್ಲು ಇವರಿಂದ ಧ್ವಜಾರೋಹಣ, ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ನವಲಕಲ್ ಇವರಿಂದ ಜ್ಯೋತಿ ಬೆಳಗುವುದು. ಇದಾದ ನಂತರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮ ಸದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಶಾಂತಾಶ್ರಮ ಹುಬ್ಬಳ್ಳಿ, ಷಣ್ಮುಖಾರೂಢ ಮಠ ವಿಜಯಪುರ, ಹಾಗೆಯೇ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮ ಶ್ರೀ ಸದ್ಗುರು ಪರಮರಾಮರೂಢರು ಬ್ರಹ್ಮ ವಿದ್ಯಾಶ್ರಮ ಬಾಗಲಕೋಟೆ, ಪರಮ ಪೂಜ್ಯ ಸದ್ಗುರು ಶ್ರೀ ಪಾಲಭಾವಿ ವೀರಯ್ಯ ಸ್ವಾಮಿ ಶಾಂತಮಲ್ಲ ಕುಟೀರ ಪಾಲಭಾವಿ, ಅದೇ ಪ್ರಕಾರವಾಗಿ ಪರಮ ಪೂಜ್ಯರಾದ ಶ್ರೀ ಶಿವರಾಮಾನಂದ ಭಾರತಿ ಸ್ವಾಮಿ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಠ ಕಲ್ಲೂರು ತಾಲೂಕು ಮಾನವಿ, ಹಾಗೆಯೇ ಪರಮ ಪೂಜ್ಯರಾದ ಶ್ರೀ ಜ್ಞಾನಾನಂದ ಮಹಾಸ್ವಾಮಿಗಳು ಶಿವಾನಂದ ಮಠ ಮಠಮಾರಿ, ಪರಮ ಪೂಜ್ಯರಾದ ಶ್ರೀ ಹನುಮಂತಪ್ಪ ಶಂಕರಾಚಾರ್ಯ ಮಠ ಈರಾಪುರು, ಪೂಜ್ಯರಾದ ಶ್ರೀ ಗುರುಬಸವರಾಜಗುರು ನಿಜಾನಂದ ಆಶ್ರಮ ಮಲ್ಲಕಲ್ಲು, ಪರಮ ಪೂಜ್ಯರೂ ಆದಂಥ ಶ್ರೀ ಮಾತೋಶ್ರೀ ಶ್ರೀಮತಿ ಸರಳಾ ಸುರೇಶ್ ವೇದಾಂತ ಬೆಳಗ ಶಕ್ತಿನಗರ ಸ್ವರೂಪರ ಇವರು, ಹಾಗೂ ಶ್ರೀ ಹನುಮಂತರಾಯ ಶರಣರು ಹಾಗೂ ಶ್ರೀ ಅಮೋಘಪ್ಪ ಶಾಸ್ತ್ರಿ ಗುರುಗಳು ಹಾಗೂ ಶ್ರೀ ಪರಮ ಪೂಜ್ಯ ನರಸಣ್ಣ ಸಾಹುಕಾರರು, ಪರಮ ಪೂಜ್ಯ ಶ್ರೀ ಶಿವರಾಜಪ್ಪ ಕಪ್ಪಗಲ್ಲು, ಪರಮ ಪೂಜ್ಯ ಶ್ರೀ ಸದಾನಂದ ಮಹಾರಾಜರು,
ಹೀಗೆ ಪ್ರಭು ಶರಣರು ಮೊದಲುಗೊಂಡು ಅನೇಕ ಮಹಾತ್ಮರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ಕೆ ಇನ್ನೂ ಅನೇಕ ಪೂಜ್ಯರು ಉಪಸ್ಥಿತರಾಗಿ ಕಾರ್ಯದಲ್ಲಿ ಭಾಗಿಗಳಾಗಿ ನಮಗೂ ನಿಮಗೆಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯರು ಹಾಗೂ ಆಗಮಿಸುವಂಥ ಎಲ್ಲ ಮಹಾತ್ಮರು ತಮಗೆಲ್ಲರಿಗೂ ದರ್ಶನ ಸ್ಪರ್ಶನ ಸಂಭಾಷಣೆಯನ್ನು ದಯಪಾಲಿಸಿ ಈ ಕಾರ್ಯವನ್ನು ಮಂಗಲಮಯ ಮಾಡುವರು. ಆದ ಕಾರಣ ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಸದ್ಗುರು ಸಿದ್ಧಾರೂಢ ಮಠ ನಿರ್ಮಾಣೀಯ ಕ್ಷೇತ್ರದಲ್ಲಿ ತಾವೆಲ್ಲರೂ ಭಾಗಿಗಳಾಗ್ರಿ ಅಂತ ಹೇಳುತ್ತಾ ಮುಂದೆ ಎಲ್ಲ ಏನಕ್ಕೆ ಗೊತ್ತ ಶಿವರಾಜ್ ಹವಾಲ್ದಾರ್ ನಮ್ಮ ತೋಟಿ ಸಾಹೇಬರ ಮಗಳು ಮತ್ತು ಅಳಿಯ ಅವರಿಬ್ಬರ ಹೆಸರು. ಈಗ ಅವರು ಬೆಂಗಳೂರಲ್ಲಿದ್ದು ಈ ದಿನ ಕಾರ್ಯದಲ್ಲಿ ಅವರಿಂದ ಮಂಗಳಗೀತೆಯನ್ನು ನಾವು ನೀವೆಲ್ಲರೂ ಆಲಿಸಿ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಭೋಗವ ಬಿಟ್ಟು ಗುರು ಸಿದ್ಧರ ಸೇವೆಗೆ ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ಪ್ರೀತಿಯ ಸತಿಸೂತ ಅಣ್ಣ ತಮ್ಮರ ಬಿಟ್ಟು ಸಕ್ಕರೆ ಬೆರೆಸಿದ ಸಿಹಿಯೂಟವ ಬಿಟ್ಟು ತೆಕ್ಕೆ ಗಾದಿಯ ಬಿಟ್ಟು ಶೋಕಿ ಸಡಗರ ಬಿಟ್ಟು ರೊಕ್ಕದ ತಿಜೋರಿ ಕೀಲಿ ಕೈಯನ್ನು ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ತಂಟೆ ತಗಲವ ಮಾಡಿ ಗಳಿಸಿದ ಹೊಲ ಮನಿ ಬಿಟ್ಟು ಎಂಟೆತ್ತಿನ ಕಮತ ಐಶ್ವರ್ಯವ ಬಿಟ್ಟು ನೆಂಟ ಬಂಟರುಗಳು ಕೂಡ ಗುದ್ಯಾಡಿ ಕೂಡಿಟ್ಟ ಕಂಟಲ ಹರಕೊಂಡು ಗಳಕಿ ಮಾಡುದು ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ಅಷ್ಟ ವೈಭವ ಬಿಟ್ಟು ಅಧಿಕಾರದ ಮದ ಬಿಟ್ಟು ಇಷ್ಟ ಮಿತ್ರರ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಕಟೆದ ಕಲ್ಲಿನ ಕಂಬದ ಮನ ಬಿಟ್ಟು ನೀವು ಕುಟಿಲ ಸಂಸಾರದ ಕಟಿಪಿಟಿಯನ್ನು ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ನಿತ್ಯ ನಿಯಮವ ಬಿಟ್ಟು ಕಾಮ ಕ್ರೋಧವ ಬಿಟ್ಟು ಹೋಮ ಹವನವ ಮಾಡಿ ಕಾಯ ಸವೆಸದ ಬಿಟ್ಟು ಧರೆಯೋಳು ಮೆರೆಯುವ ಗುರು ಸಿದ್ಧರ ಪಾದ ನೇಮದಿಂದಲಿ ಭಜಿಸಲು ಪ್ರೀತಿಯಿಂದಲಿ ನೀವು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ಈ ಧರೆಯ ಭೋಗವ ಬಿಟ್ಟು ಗುರು ಸಿದ್ಧರ ಸೇವೆಗೆ ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ. ಬ್ರಹ್ಮನಿಷ್ಠನಿಗೆ ಬ್ರಹ್ಮ ಜ್ಞಾನ ಮೂರುತಿಗೆ ಬ್ರಹ್ಮದಾರತಿಯಿಂದ ಬೆಳಗಿರಿ ಬ್ರಹ್ಮವೆತ್ತನಿಗೆ ದೇವದೇವನಿಗೆ ದಿವ್ಯ ಜ್ಞಾನ ರೂಪನಿಗೆ ನಾನಾ ವೃತ್ತಿಗೆ ಸಾಕ್ಷಿಯಾಗಿ ಸಿದ್ಧಾರೂಢನಿಗೆ ಸದ್ಭಕ್ತಿಯಿಂದಲೇ ನಿನ್ನ ಧ್ಯಾನ ಮಾಡು
ಮಾಡುತ್ತಲೇ ಬ್ರಹ್ಮೇಂದ್ರಾರ್ಯರು ಪೂಜಾಗೊಡುತ್ತಲಿ ಮಹದಾನಂದನಿಗೆ ಪನ್ನಗಧರನಿಗೆ ಪರತರ ಬ್ರಹ್ಮರೂಪನಿಗೆ ಪರಮಾನಂದನಾಗಿರುತ್ತ ಪರದಲ್ಲಿ ಹೊಳೆಯುವಗೆ ಆತ್ಮಾನಂದದಲ್ಲಿ ಪ್ರತ್ಯೇಕ ಬ್ರಹ್ಮ ರೂಪದಲ್ಲಿ ನಿತ್ಯ ನಿರ್ಗುಣ ಧ್ಯಾನದಿಂದಲಿ ಸೋಹಂ ಭಾವನಿಗೆ ನಿರ್ವಿಕಲ್ಪನಿಗೆ ನಿರುಪಮ ನಿತ್ಯ ನಿರವಯಗೆ ಸರ್ವಾಧಾರದಿ ಸಾಕ್ಷಿಯಾಗಿ ಸಿದ್ಧಾರೂಢನಿಗೆ ಬ್ರಹ್ಮನಿಷ್ಠನಿಗೆ ಬ್ರಹ್ಮ ಜ್ಞಾನ ಮೂರುತಿಗೆ ಬ್ರಹ್ಮದಾರುತಿಯಿಂದ ಬೆಳಗಿರಿ ಬ್ರಹ್ಮವೆತ್ತನಿಗೆ ಬ್ರಹ್ಮದಾರುತಿಯಿಂದ ಬೆಳಗಿರಿ ಬ್ರಹ್ಮವೆತ್ತನಿಗೆ ಬ್ರಹ್ಮದಾರತಿಯಿಂದ ಬೆಳಗಿರಿ ಬ್ರಹ್ಮವೆತ್ತನಿಗೆ. ಧನ್ಯವಾದಗಳು. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಧನ್ಯವಾದಮ್ಮ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ महाराज की जय. श्री सद्गुरु बसवानंद स्वामी महाराज की जय. श्री सद्गुरु अभिनंदन महाराज की जय. सकल साधु संत महाराज की जय.